ಹಲೋ ಎಲ್ರಿಗೂ. ಇದೆಂತ ಗೊತ್ತುಂಟ, ತುಂಬಾ ಸುಲಭವಾಗಿ 3 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ನೀವು ಈ ಥರ ಬಿಸ್ಕೆಟ್ ಮಾಡ್ಬೋದು. ಈಸಿ ಇದೆ, ಓವನ್ ಬೇಡ, ಎಂತ ಬೇಡ. ನೋಡಿ, ಈ ಥರ ಒಂದು ಬನಲೆ ಇದ್ದರೆ ಸಾಕು. ಅದಕ್ಕೊಂದು ಪ್ಲೇಟ್ ಏನಾದರೂ ಉಲ್ಟ ಮಾಡಿ ಇಟ್ಟು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಈ ಥರ ಪ್ರೀ ಹಿಟ್ ಮಾಡಿ. ಓವನ್ ಇದ್ದರೆ ಓವನಲ್ಲೇ ಮಾಡ್ಬೋದಲ್ಲ, ಓವನ್ ಇಲ್ಲದವರು ಹಾಗೆ ಮಾಡಿದರೆ ಆಯಿತು. ಈಗ 1 ಕಪ್ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹಾಕಿ, ಅರ್ಧ ಕಪ್ ಸಕ್ಕರೆ ಹುಡಿ, ಅರ್ಧ ಕಪ್ ಎಣ್ಣೆನೂ ಆಗ್ಬೋದು, ಬಟರು ಆಗ್ಬೋದು, ಗೀ ಕೂಡ ಆಗ್ಬೋದು, ತುಪ್ಪ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕಿ, ಯಾವುದಿದೆ ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಈ ಥರ ನೋಡಿ, ಈ ಥರ ಆಗುತ್ತೆ. ಅದು ತುಂಬ ಇದು ಎಂತ ಕಲ್ಸಕ್ಕೆ ಹೋಗಬೇಡಿ, ಅಷ್ಟು ಸ್ವಲ್ಪ ಕಲಿಸಿದರೆ ಸಾಕಾಗ್ತದೆ. ತುಂಬ ನೀವು ಚಪಾತಿ ಸಾಫ್ಟ್ ಆಗಲಿ ಅಂತ ತುಂಬ ಹೊತ್ತು ಕಲಿಸ್ತೀರಲ್ಲ, ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ಒಂದು ಪ್ಲೇಟಿಗೆ, ಸ್ಟೀಲದು ಪ್ಲೇಟಿಗೆ ಎಣ್ಣೆನೋ ಬಟರ್ ಏನಾದರೂ ಸವರಿ ಈ ಥರ ಶೇಪ್ ಕೊಡಿ. ನೋಡಿ, ಒಂದೊಂದೇ ಬಿಸ್ಕಿಟ್ ಥರ ಶೇಪ್, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು. ಈ ಥರ ಮಾಡಿ, ಹೀಗೆ ಮಾಡಿ ನೋಡಿ. ನಾನೊಂದಿಗೆ ಬೆರಳಲ್ಲಿ ಒಂದು ಹೊಟ್ಟೆ ಥರ ಮಾಡಿದ್ದೇನೆ. ನಿಮಗೆ ಯಾವ ಶೇಪ್ ಬೇಕಿದ್ರೂ ಮಾಡ್ಬೋದು. ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಬನಲೆ ಬಿಸಿಯಾಗಿದೆ ನೋಡಿ, ಕಡಾಯಿ ಬಿಸಿಯಾಗಿದೆ. ಅದರ ಒಳಗೆ ನೀವು ಈ ಬಿಸ್ಕಿಟದ್ದು ಪ್ಲೇಟ್ ಉಂಟಲ್ಲ, ಪ್ಲೇಟದ್ದು ಅದು ಅದರ ಒಳಗೆ ಇಟ್ಟು ಒಂದು 30-35 ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಬೇಯಿಸಿದರೆ, ಬೇಕ್ ಮಾಡಿದರೆ ಆಯಿತು, ರುಚಿಯಾಗಿರುವಂತಹ ಬಿಸ್ಕಿಟ್ ರೆಡಿ ಆಯಿತು. ಆ ಹೊಟ್ಟೆ ಏನಕ್ಕೆ ಮಾಡಿದಂದರೆ, ಮೆಲ್ಟೆಡ್ ಚಾಕ್ಲೇಟೋ ಅಥವಾ ಜ್ಯಾಮೋ ಏನಾದರೂ ಇದ್ದರೆ ಹಾಕಿ ತಿನ್ಬೋದು. ಮಕ್ಕಳಿಗೆ ಕೊಡಿ, ನೀವು ಮನೆಯಲ್ಲೇ ಮಾಡೋದಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ಲರೂ ವೀಡಿಯೋ ನೋಡ್ತೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ದಯವಿಟ್ಟು ಮಾಡಿ. ಇದೇ ರೀತಿ ಈಸಿ ರೆಸಿಪೀಸ್ನ ನಿಮ್ಮ ಮುಂದೆ ತರ್ತೇನೆ. ಧನ್ಯವಾದಗಳು.